ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ದಿನ ನಾನು ಒಂದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ರೆಡಿ ಆಗುವಂಥ ಮನೆಯಲ್ಲೇ ಮಾಡಿರುವಂಥ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬರೋಣ ಬನ್ನಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ, ಹಾಗೆ ತುಂಬ ಸಿಂಪಲಾಗೂ ಕೂಡ ಇದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಿ, ನನ್ನ ಚಾನಲ್ ಮಿಸ್ ಮಾಡಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹೀಗೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟ್ ಇವಾಗ ನೋಡಿ, ನಾನು ಒಂದು ಕೆ ಜಿಯಷ್ಟು ನಾನು ಚಿಕನನ್ನು ನೀಟಾಗಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನಂತರ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸೈಡ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 2ರಿಂದ 3 ಈರುಳ್ಳಿ ಮತ್ತು ಪುದೀನ ಸೊಪ್ಪು, ಟೊಮೊಟೊ, ತೇಜು ಬಿರಿಯಾನಿ ಪೌಡರ್ ಮತ್ತು ಗರಂ ಮಸಾಲೆ ಪೌಡರು, 4ರಿಂದ 5 ಹಸಿರು ಮೆಣಸಿಕಾಯಿ ತೊಗೊಂಡಿಟ್ಕೊಂಡಿದ್ದೀನಿ. ನಂತರ ನೋಡಿ, ಒಂದು ಪಾತ್ರೆಗೆ ನಾನು ಕುಕ್ಕಿಂಗ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಸೇರಿಸ್ಕೊಂಡು ನಂತರ ಅದಕ್ಕೆ ಬಿರಿಯಾನಿ ಎಲೆ ಮತ್ತು ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ಒಂದು ಹಿಡಿಯಷ್ಟು, ಎರಡನ್ನೂ ಕೂಡ ಒಂದೊಂದು ಹಿಡಿಯಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸಿ ಹಾಗೆ ಸ್ವಲ್ಪ ಫ್ರೈ ಮಾಡ್ತೀನಿ. ನಂತರ 4ರಿಂದ 5 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸಿ ಮತ್ತು ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಇಲ್ಲ 2 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಪೇಸ್ಟಿಗೆ ನಾನು ಆದಷ್ಟು ಜಾಸ್ತಿ ಬೆಳ್ಳುಳ್ಳಿನೇ ಸೇರಿಸ್ಕೊಂಡಿದ್ದೀನಿ, ಯಾಕಂದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಬಿರಿಯಾನಿ ಅಂಥೇಳಿ. ನಂತರ ಅದನ್ನೆಲ್ಲ ಸೇರಿಸಿ ಮತ್ತು ನಾನು ಎತ್ತಿಟ್ಕೊಂಡಿರೋಂಥ ಚಿಕನ್ ಏನಿದೆ ಆ ಚಿಕನ್ನು ಕೂಡ ಸೇರಿಸಿ ಹಾಗೆ ಸ್ವಲ್ಪ ಸ್ಮೆಲ್ಲು ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ನಾನು ಗರಂ ಮಸಾಲೆ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ತೇಜು ಅವ್ರದ್ದು ಬಿರಿಯಾನಿ ಮಸಾಲೆನೂ ಕೂಡ ಹಾಕ್ಕೊತಾ ಇದ್ದೀನಿ. 1 ಪ್ಯಾಕೆಟ್ ಫುಲ್ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನಾನು 2 ಲೋಟದಷ್ಟು ನಾನು ಅನ್ನ ಮಾಡ್ಕೊತಾ ಇದ್ದೀನಿ. ಈ ಬಿರಿಯಾನಿನ 4ರಿಂದ 5 ಜನ ಊಟ ಮಾಡ್ಬೋದು. ನೋಡಿ, ಇವಾಗ ಅದನ್ನೆಲ್ಲ ಸೇರಿಸಿ ಆದಮೇಲೆ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಆದಮೇಲೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಂದಾಜಲ್ಲಿ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ 2 ಲೋಟ ಅಕ್ಕಿಗೆ ನಾನು 3 ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. 3 ಲೋಟ ನೀರು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕುದೀತಾ ಇರುತ್ತಲ್ಲ ನೀರು, ಆ ಟೈಮಲ್ಲಿ ನಾನು ಅಕ್ಕಿನ ತೊಳೆದು ಏನಿಟ್ಕೊಂಡಿದ್ದೆ ಆ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಾನು ಅಕ್ಕಿನ ಸೇರಿಸ್ಕೊಂಡಾದ್ಮೇಲೆ ಹಾಗೆ 1-2 ರೌಂಡು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿ ಆದಮೇಲೆ 1-2 ಕುದಿ ಚೆನ್ನಾಗಿ ಕುದಿಸ್ಕೊಬೇಕು. ಲಿಡ್ಡನ್ನು ಕ್ಲೋಸ್ ಮಾಡದೆ ಹಾಗೇ ಓಪನ್ನಾಗಿ ಕುದಿಸ್ಕೊಬೇಕಾಗುತ್ತೆ, ಯಾಕಂದರೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ರೆ ಅದು ಮಸಾಲೆ ಎಲ್ಲ ಮೇಲೆ ಬಂದುಬಿಡುತ್ತೆ ಮತ್ತು ರೈಸ್ ಎಲ್ಲ ಕೆಳಗಡೆ ಉಳ್ಕೊಳ್ಳುತ್ತೆ, ಹಂಗಾಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಸಿಗಲ್ಲ. ಹಾಗಾಗಿ 1-2 ಕುದಿ ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ನೀವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲ ಕುಕ್ಕರಲ್ಲಿ ಬೇಡ ಅನ್ನೋರು ಓಪನ್ ಪಾತ್ರೆಯಲ್ಲೂ ಕೂಡ ಇದೇ ರೀತಿ ನೀವು ಬಿರಿಯಾನಿನ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇದನ್ನೆಲ್ಲ ಚೆನ್ನಾಗಿ ಬೆಂದು ಆದಮೇಲೆ 1/4 ಭಾಗ ಬೆಂದಿದೆ ಅಂತ ಗೊತ್ತಾಗುತ್ತಲ್ಲ ನಮಗೆ, ಆ ಟೈಮಲ್ಲಿ ನಾವು ಕುಕ್ಕರ್ ಲಿಡ್ ಏನಿದೆ ಅದನ್ನು ಕ್ಲೋಸ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ನಾವು ಸ್ವಲ್ಪ ಸ್ಟೀಮಲ್ಲಿ ಅಷ್ಟೇ ಬೇಯಿಸ್ಕೊಬೇಕಾಗುತ್ತೆ. ನಂತರ ಮತ್ತೆ ನಮಗೆ ಅದು ವಿಷಲ್ ಹೊಡೆಯೋ ಅವಶ್ಯಕತೆ ಏನಿರಲ್ಲ. ಹಾಗಾಗಿ ನಾನು ಲಿಡ್ಡನ್ನು ಲಾಸ್ಟಲ್ಲಿ ಫೈನಲಾಗಿ ಕ್ಲೋಸ್ ಮಾಡ್ಕೊತೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿ ಆದಮೇಲೆ ಒಂದು ಲೋ ಫ್ಲೇಮಲ್ಲಿ ನಾನು 5ರಿಂದ 10 ನಿಮಿಷ ಬೇಯಿಸ್ಕೊತೀನಿ ಅಷ್ಟೇ. ಯಾಕಂದರೆ ನಾನು ಲೋ ಫ್ಲೇಮ್ ಆಗಿರೋದ್ರಿಂದ 5ರಿಂದ 10 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ. ಅದು ಸ್ವಲ್ಪ ಸ್ಟೀಮ್ ಆಗೇ ಒಳಗಡೆ ಸ್ಟೀಮಲ್ಲಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಫೈನಲಾಗಿ ಬಿರಿಯಾನಿ ರೆಡಿ ಆಗುತ್ತೆ. 5ರಿಂದ 10 ನಿಮಿಷ ಆದಮೇಲೆ ಅದು ವಿಷಲೆಲ್ಲ ಈ ರೀತಿ ಬಿರಿಯಾನಿ ಫೈನಲಿ ರೆಡಿ ಆಗುತ್ತೆ. ಇದಕ್ಕೆ ನಾನು ಮೆಣಸಿನ ಪೌಡರ್ ಏನೂ ಹಾಕಿರಲಿಲ್ಲ, ಚಿಲ್ಲಿ ಪೌಡರ್ ಹಾಕಿರಲಿಲ್ಲ, ಹಂಗಾಗಿ ಇದು ಕಲರ್ ಬಂದಿಲ್ಲ. ಯಾಕಂದರೆ ನಾನು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನು ಜಾಸ್ತಿ ಚಿಲ್ಲಿ ಪೌಡರ್ ಏನೋ ಹಾಕಿಲ್ಲ, ಯೂಸ್ ಮಾಡಿಲ್ಲ. ನೋಡಿ, ಈ ರೀತಿ ಫೈನಲಾಗಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ತುಂಬ ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿತ್ತು. ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.